ಆತ್ಮೀಯ ಸ್ನೇಹಿತರೆ, ಈ ಈಶ್ವರೀಯ ಶಿಕ್ಷಣದ ಸಾರವೇ ಆಗಿದೆ ಬರುವುದು ಮತ್ತು ಹೋಗುವುದು. ಅಂದರೆ ಏನು? ಈ ದೇಹದಲ್ಲಿ ಪಾಠ ಮಾಡೋಕ್ಕೆ ನಮ್ಮ ಆತ್ಮ ಬರಬೇಕು, ಮತ್ತೆ ನಮ್ಮ ಮೂಲ ಸ್ಥಾನವಾದ ಪರಂಧಾಮಕ್ಕೆ ಹೋಗೋದು. ಏನಿದೆ ನೋಡೋಣ. ಇಂದು ಮುರಳೀಧರ ತಂದೆ ತಮ್ಮ ಮಾಸ್ಟರ್ ಮುರಳೀಧರ ಮಕ್ಕಳನ್ನು ನೋಡ್ತಿರುವರು. ಎಲ್ಲ ಮಕ್ಕಳು ಮುರಳಿ ಮತ್ತು ಮಿಲನದ ಚಾತ್ರಕರಾಗಿದ್ದಾರೆ. ಬ್ರಾಹ್ಮಣ ಆತ್ಮಗಳನ್ನು ಬಿಟ್ಟು ಬೇರೆ ಯಾರು ಇಂತಹ ಚಾತ್ರಕರು ಆಗಲಾರರು. ಈ ಜ್ಞಾನ ಮುರಳಿ ಮತ್ತು ಪರಮಾತ್ಮ ಮಿಲನ ನ್ಯಾರ ಮತ್ತು ಪ್ಯಾರ ಆಗಿದೆ. ಇಲ್ಲಿ ಬ್ರಾಹ್ಮಣ ಅಂದರೆ ಈ ಲೌಕಿಕದಲ್ಲಿ ಏನು ಜುಟ್ಟು ಹಾಕೊಂಡಿರ್ತಾರಲ್ಲ ಆ ಬ್ರಾಹ್ಮಣ ಅಲ್ಲ. ನಾವೇನು ಈಶ್ವರೀಯ ಶಿಕ್ಷಣ ಪಡಿತಾ ಇದ್ದೀವಲ್ವಾ, ನಾವು ಕೂಡ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಅಂತ ನಮಗೆ ಹೇಳ್ತಾರೆ. ಹಾಗೆ ಜಗತ್ತಿನ ಅನೇಕ ಆತ್ಮಗಳು ಪರಮಾತ್ಮ ಮಿಲನದ ದಾಹದವರಾಗಿದ್ದಾರೆ, ಕಾಯುತ್ತಿದ್ದಾರೆ. ಆದರೆ ತಾವು ಜಗತ್ತಿನ ಮೂಲೆಯಲ್ಲಿ ಗುಪ್ತ ರೂಪದಲ್ಲಿ ತಮ್ಮ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವಿರಿ. ಏಕೆಂದರೆ ದಿವ್ಯ ತಂದೆಯನ್ನು ತಿಳಿಯಲು ಅಥವಾ ನೋಡಲು ದಿವ್ಯ ಬುದ್ಧಿ ಮತ್ತು ದಿವ್ಯ ದೃಷ್ಟಿ ಬೇಕು. ಅದನ್ನು ತಂದೆಯು ವಿಶೇಷ ಆತ್ಮಗಳಾದ ತಮಗೆ ಕೊಟ್ಟಿರುವರು. ಆದ್ದರಿಂದ ಬ್ರಾಹ್ಮಣರಾದ ತಾವೇ ತಿಳಿಯಬಲ್ಲಿರಿ ಮತ್ತು ಮಿಲನ ಮಾಡಬಲ್ಲಿರಿ. ಒಂದು ಹನಿಯ ದಾಹಿಗಳು ನಾವು ಎಂದು ಜಗತ್ತಿನವರು ಕರೆಯುತ್ತಾರೆ. ತಾವೇನು ಹೇಳುತ್ತೀರಿ? ನಾವು ಆಸ್ತಿಗೆ ಅಧಿಕಾರಿಯಾಗಿದ್ದೀವಿ. ಎಷ್ಟು ಅಂತರ ಇದೆ ಅಲ್ವಾ? ಆ ಒಂದು ಹನಿ ದಾಹಕ್ಕೂ ನಮ್ಮ ಆಸ್ತಿಯ ಅಧಿಕಾರವನ್ನು ಅಂದರೆ ತಂದೆಯ ಆಸ್ತಿನ ನಮಗೆ ಕೊಡ್ತಿದ್ದಾರಲ್ವಾ. ಎಲ್ಲಿಯ ದಾಹಿಗಳು, ಎಲ್ಲಿಯ ಅಧಿಕಾರಿಗಳು? ಈಗಲೂ ಎಲ್ಲರೂ ಅಧಿಕಾರಿಯಾಗಿ ಅಧಿಕಾರದಿಂದ ಬಂದು ತಲುಪಿರುವಿರಿ. ನಾವು ನಮ್ಮ ತಂದೆಯ ಮನೆಯನ್ನು ಅಥವಾ ನಮ್ಮ ಮನೆಯನ್ನು ತಲುಪಿದ್ದೇವೆ ಎಂದು ಹೃದಯದಲ್ಲಿ ನಶೆ ಇದೆ. ತಾವು ಆಶ್ರಮಕ್ಕೆ ಹೋಗ್ತೀವಲ್ವಾ ನಾವು, ಬ್ರಹ್ಮಕುಮಾರಿ ಆಶ್ರಮ ಅಂತ ಹೇಳಿ. ಅಲ್ಲಿ ಆಶ್ರಮ ಅಂತ ಹೇಳಿ ಹೋಗಬಾರ್ದು. ಅದು ನಮ್ಮ ಮನೆ, ಇದು ನಮ್ಮದೇ ಆದ ಮನೆ ಅಂತ ತಿಳ್ಕೊಂಡು ಬರ್ತೀರಾ ಅಲ್ವಾ ಅಂತ ತಂದೆ ಕೇಳ್ತಿದ್ದಾರೆ. ಅಧಿಕಾರದ ಲಕ್ಷಣವಾಗಿದೆ ನನ್ನತನ. ತಮ್ಮ ತಂದೆಯ ಬಳಿ ಬಂದಿರುವಿರಿ, ತಮ್ಮ ಪರಿವಾರದಲ್ಲಿ ಬಂದಿರುವಿರಿ. ಅತಿಥಿಗಳಾಗಿ ಅಲ್ಲ, ಆದರೆ ಮಕ್ಕಳಾಗಿ ತಮ್ಮ ಮನೆಯಲ್ಲಿ ಬಂದಿರುವಿರಿ. 4 ದಿನಗಳಿಗಾಗಿ ಬರುತ್ತೀರಿ, ಆದರೆ ಮಧುಬನ ತಮ್ಮ ಸ್ಥಾನದಲ್ಲಿ ತಲುಪಿರುವಿರಿ. ಅಂದರೆ ಮಧುಬನ ಅಂದರೆ ತಂದೆ ಎಲ್ಲಿ ಈ ಶಿಕ್ಷಣವನ್ನು ಕೊಟ್ಟರು, ದಾದಾ ಲೇಖರಾಜ್ ಅವರ ಶರೀರದಲ್ಲಿ ಪರಾಕಾಯ ಪ್ರವೇಶ ಮಾಡಿ ಆ ಸ್ಥಾನ ಅಷ್ಟು ಪವಿತ್ರವಾಗಿದೆ, ಆ ಮಧುಬನ ಅಂತ ಹೇಳಿ ಅಲ್ಲಿ ಹೆಸರಿಟ್ಟಿದ್ದಾರೆ. ಆದ್ದರಿಂದ ಇದು ಬರುವುದು ಮತ್ತು ಹೋಗುವುದು ಆಗಿದೆ. ಅಂದರೆ ಮಧುಬನದಲ್ಲಿ ಮಿಲನ ತಂದೆ ಅಲ್ಲಿ ಶಿಕ್ಷಣ ಕೊಡ್ತಾ ಇರಬೇಕಾದ್ರೆ ಆಗಲೂ ಕೂಡ ವಿದೇಶದಿಂದ ಆಗಲಿ ಅಲ್ಲಲ್ಲಿಂದ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ರು ಏನನ್ನ ಶಿಕ್ಷಣ ಪಡೀಲಿಕ್ಕೆ. ಅದು ಏನು ಶಿಕ್ಷಣ? ನಾವು ಅಶರೀರಿಯಾಗೋ ಶಿಕ್ಷಣ, ಅಂದರೆ ಈ ದೇಹದಲ್ಲಿ ಬರೋದು ಮತ್ತು ಭಿನ್ನರಾಗುವ ಶಿಕ್ಷಣ. ಅದನ್ನೇ ಇಲ್ಲಿ ತಂದೆ ಹೇಳ್ತಾ ಇರೋದು. ಇದು ಮುಖ್ಯ ಸಾರ ಆಗಿದೆ ಅಂತ ಹೇಳಿ. ಬ್ರಾಹ್ಮಣರ ಶಿಕ್ಷಣ ಮತ್ತು ಮುರಳೀಧರನ ಮುರಳಿಯ ಸಾರವೇ ಈ 2 ಶಬ್ದಗಳಾಗಿವೆ, ಬರುವುದು ಮತ್ತು ಹೋಗುವುದು. ನೆನಪಿನ ಯಾತ್ರೆಯ ಅಭ್ಯಾಸ ಏನು ಮಾಡುತ್ತೀರಿ? ಕರ್ಮಯೋಗಿಯ ಅರ್ಥವೇ ಆಗಿದೆ. ನಾನು ಅಶರೀರಿ ಆತ್ಮ, ಶರೀರ ಬಂಧನದಿಂದ ನ್ಯಾರ ಆಗಿದ್ದೇನೆ. ಕರ್ಮ ಮಾಡಲು ಬರುತ್ತೇನೆ ಮತ್ತು ಕರ್ಮ ಸಮಾಪ್ತಿ ಮಾಡಿ ಕರ್ಮ ಸಂಬಂಧದಿಂದ ನ್ಯಾರ ಆಗುತ್ತೇನೆ. ಸಂಬಂಧದಲ್ಲಿ ಇರುತ್ತೇನೆ, ಬಂಧನ ಇರುವುದಿಲ್ಲ. ಹಾಗಾದರೆ ಇದೇನಾಯಿತು? ಕರ್ಮಕ್ಕಾಗಿ ಬರುವುದು ಮತ್ತು ನ್ಯಾರ ಆಗಿ ಹೋಗುವುದು. ಕರ್ಮ ಬಂಧನವಶವಾಗಿ ಕರ್ಮದಲ್ಲಿ ಬರುವುದಿಲ್ಲ, ಆದರೆ ಕರ್ಮೇಂದ್ರಿಯಗಳನ್ನು ಅಧೀನ ಮಾಡಿಕೊಂಡು ಅಧಿಕಾರದಿಂದ ಕರ್ಮ ಮಾಡಲು ಕರ್ಮಯೋಗಿ ಆಗುತ್ತೀರಿ. ಇಂದ್ರಿಯಗಳು ಕರ್ಮದ ವಶೀಭೂತ ಆಗಬಾರದು. ಯಾರಾದರೂ ವಶವಾದರೆ ಅವರು ಅನಿವಾರ್ಯತೆಯಲ್ಲಿ ಬರುತ್ತಾರೆ. ಮಾಲೀಕರಾಗುವವರು ಎಂದಿಗೂ ಯಾರಿಂದಲೂ ಅನಿವಾರ್ಯತೆಯಲ್ಲಿ ಬರುವುದಿಲ್ಲ, ತಮ್ಮ ಸ್ವಮಾನದಲ್ಲಿ ಗಟ್ಟಿಯಾಗಿರುತ್ತಾರೆ. ಅನೇಕ ಮಕ್ಕಳು ಈಗಲೂ ಒಮ್ಮೊಮ್ಮೆ ಯಾವುದಾದರೂ ಕರ್ಮೇಂದ್ರಿಯದ ವಶವಾಗುತ್ತಿದ್ದರೆ ಮತ್ತೆ ಹೇಳುತ್ತಾರೆ, ಇಂದು ಕಣ್ಣು ಮೋಸ ಮಾಡಿತು, ಇಂದು ಬಾಯಿ ಮೋಸ ಮಾಡಿತು, ದೃಷ್ಟಿಯು ಮೋಸ ಮಾಡಿತು. ಪರವಶವಾಗುವುದು ಅರ್ಥಾತ್ ಮೋಸ ಹೋಗುವುದು ಮತ್ತು ಅದರ ಲಕ್ಷಣವಾಗಿದೆ ದುಃಖದ ಅನುಭೂತಿ. ಮೋಸ ಹೋಗಲು ಬಯಸುವುದಿಲ್ಲ, ಆದರೆ ಬಯಸದಿದ್ದರೂ ಮಾಡುತ್ತೀರಿ. ಇದಕ್ಕೆ ವಶೀಭೂತರಾಗುವುದು ಎನ್ನುತ್ತಾರೆ. ಬಯಸಿರಲಿಲ್ಲ, ಆದರೆ ಹೇಗೆ ಪ್ರಭಾವದಲ್ಲಿ ಬಂದೆವು ಎಂದು ಗೊತ್ತಿಲ್ಲ ಎನ್ನುತ್ತಾರೆ. ಇದಕ್ಕೆ ಪ್ರಭಾವದಲ್ಲಿ ಬಂದರು ಎಂದು ಜಗತ್ತಿನವರು ಹೇಳುತ್ತಾರೆ. ಅರ್ಥ ಏನು? ಮೋಸ ಹೋಗೋದು ಗೊತ್ತಿಲ್ಲ. ಅದು ಮೋಸ ಮಾಡ್ತು, ಬಾಯಿ ಮೋಸ ಮಾಡ್ತು, ನನ್ನ ಕಣ್ಣು ಮೋಸ ಮಾಡ್ತು, ಅದು ತಿನ್ನಬೇಕು ಅನ್ನಿಸ್ತು, ಇದು ಮಾಡಬೇಕು ಅನ್ನಿಸ್ತು, ಇವತ್ತು ಮಲಗಬೇಕು ಅನ್ನಿಸ್ತು ಅಂತ ತಮಗೆ ತಾವೇ ಹೇಳ್ತಿರ್ತಾರೆ. ಅದರಿಂದ ಏನು ಸಿಗುತ್ತೆ? ದುಃಖದ ಅನುಭೂತಿ. ಮೋಸ ಹೋಗಲು ಬಯಸಲ್ಲ, ಆದರೂ ಬಯಸ್ತಿದ್ರು ಮಾಡ್ತೀವಿ ಅಲ್ವಾ. ಇದಕ್ಕೆ ನಾವು ವಶೀಭೂತರಾಗೋದು ಅಂತ ಹೇಳಿ ತಂದೆ ಹೇಳ್ತಾ ಇರೋದು. ಇದಕ್ಕೆ ಏನಂತ ಹೇಳ್ತಾರೆ? ವಶೀಭೂತರಾಗುವುದು ಅಂತ ಹೇಳಿ ಹೇಳ್ತಾರೆ.
ಬಯಸಿರ್ಲಿಲ್ಲ ಆದರೆ ಪ್ರಭಾವಕ್ಕೆ ಬಂದ್ವಿ ಗೊತ್ತಿಲ್ಲ ಅಂತಾರೆ. ಇದಕ್ಕೆ ಪ್ರಭಾವದಲ್ಲಿ ಬಂದರು ಅಂತ ಜಗತ್ತಿನವರು ಹೇಳ್ತಾರೆ. ಸುದರ್ಶನ ಚಕ್ರಧಾರಿ ಆತ್ಮವು ಯಾರದೇ ಮೋಸದ ಚಕ್ರದಲ್ಲಿ ಬರುವುದಿಲ್ಲ. ಸುದರ್ಶನ ಚಕ್ರಧಾರಿ ಬಗ್ಗೆ ಈಗಾಗಲೇ ಈ ಚಾನೆಲ್ನಲ್ಲಿ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಬೋದು ನೀವು. ಏಕೆಂದರೆ ಸುದರ್ಶನ ಚಕ್ರ ಅನೇಕ ಚಕ್ರಗಳಿಂದ ಬಿಡಿಸುವಂಥದ್ದು, ಕೇವಲ ತಮ್ಮನ್ನಲ್ಲ ಆದರೆ ಬೇರೆಯವರನ್ನು ಸಹ ಬಿಡಿಸಲು ನಿಮಿತ್ತರಾಗಿರ್ತಾರೆ. ಈ ಸೃಷ್ಟಿ ಚಕ್ರದಿಂದ ಹೊರಬರಬೇಕು, ಅನೇಕ ಪ್ರಕಾರದ ದುಃಖದ ಚಕ್ರದಿಂದ ಬಚಾವಾಗಲು ಎಂದು ಯೋಚಿಸುತ್ತಾರೆ. ಆದರೆ ಸೃಷ್ಟಿ ಚಕ್ರದಲ್ಲಿ ಪಾಠ ಮಾಡುತ್ತಾ ಅನೇಕದ ದುಃಖ ಚಕ್ರಗಳಿಂದ ಮುಕ್ತರಾಗಿ ಜೀವನ್ಮುಕ್ತಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಎಂಬುದನ್ನು ಯಾರೂ ತಿಳಿದಿಲ್ಲ. ತಾವು ತಮಗೆ ಜೀವನದಲ್ಲಿ ಮುಕ್ತಿ ಡಬ್ಬಲ್ ಕೊಡಬೇಕು ಎಂದು ತಾವು ಚಾಲೆಂಜ್ ಮಾಡುತ್ತೀರಿ. ಜೀವನವೂ ಇದೆ ಮತ್ತು ಮುಕ್ತಿಯೂ ಇದೆ, ಹೀಗೆ ಚಾಲೆಂಜ್ ಮಾಡುವಿರಲ್ಲವೇ? ಜೀವನ್ಮುಕ್ತಿ ತಮ್ಮ ಮತ್ತು ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂದು ನಶೆಯಿಂದ ಹೇಳುತ್ತೀರಿ. ಆದ್ದರಿಂದ ಸುದರ್ಶನ ಚಕ್ರಧಾರಿ ಅರ್ಥಾತ್ ದುಃಖದ ಚಕ್ರಗಳಿಂದ ಮುಕ್ತರಾಗಿರುವವರು ಮತ್ತು ಮಾಡುವಂತಹವರು ವಶೀಭೂತರಾಗುವವರು ಅಲ್ಲ, ಆದರೆ ಅಧಿಕಾರಿಯಾಗಿ ಮಾಲೀಕರಾಗಿ ಸರ್ವ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವವರು. ಮೋಸ ಹೋಗುವವರಲ್ಲ, ಆದರೆ ಬೇರೆಯವರನ್ನು ಮೋಸದಿಂದ ಬಿಡಿಸುವವರು. ಕರ್ಮದಲ್ಲಿ ಬರುವುದು ಮತ್ತು ನ್ಯಾರ ಆಗುವುದು, ಇದೇ ಅಭ್ಯಾಸವನ್ನು ಮಾಡ್ತೀರಲ್ವೇ? ಹಾಗಾದರೆ ನೆನಪಿನ ಅಭ್ಯಾಸ ಏನಾಯಿತು? ಬರುವುದು ಮತ್ತು ಹೋಗುವುದು. ಶಿಕ್ಷಣ ಅರ್ಥಾತ್ ಜ್ಞಾನದ ಸಾರವೇನು? ಕರ್ಮಾತೀತರಾಗಿ ಮನೆಗೆ ಹೋಗುವುದು ಮತ್ತು ರಾಜ್ಯ ಮಾಡುವ ಪಾಠ ಮಾಡಲು ರಾಜ್ಯದಲ್ಲಿ ಬರುವುದು. ಆದ್ದರಿಂದ ಹೋಗುವುದು ಮತ್ತು ಬರುವುದು ಇದೇ ಜ್ಞಾನ ಮತ್ತು ಯೋಗವಾಗಿದೆ. ಇದೇ ಅಭ್ಯಾಸದಲ್ಲಿ ಹಗಲು ರಾತ್ರಿ ತೊಡಗಿರುವಿರಿ. ಇಲ್ಲಿ ನೋಡಿ, ರಾಜ್ಯ ಅಂದರೆ ಏನಿಲ್ಲ, ಸ್ವಯಂ ಇದೇನು, ನಾವು ಆತ್ಮ ರಾಜ ಆಗಿದೆ, ನಮ್ಮ ದೇಹ ಏನಾಗಿದೆ ರಾಜ್ಯ. ಇದನ್ನು ನಾವು ಕರ್ಮವನ್ನು ಮಾಡಲಿಕ್ಕೆ ಬಳಸ್ತೀವಿ ಅಲ್ವಾ, ಅದಕ್ಕೆ ಇದನ್ನು ಒಂದು ರೀತಿ ರಾಜ್ಯ ಅಂತಲೇ ಹೇಳ್ಬೋದು, ನಮ್ಮ ಶರೀರವನ್ನು. ಅದಕ್ಕೆ ಈ ರಾಜ್ಯವನ್ನು ಮಾಡಲಿಕ್ಕೆ ಇಲ್ಲಿ ಬರೋದು ಅಂತ ಹೇಳಿ ತಂದೆ ಹೇಳೋದು, ಈ ಶರೀರವನ್ನು. ಅರ್ಥ ಆಯ್ತಾ? ಇದೇ ಅಭ್ಯಾಸದಲ್ಲಿ ಹಗಲು ರಾತ್ರಿ ತೊಡಗಿರುವಿರಿ. ಅಂದರೆ ಜ್ಞಾನ ಯೋಗ ಆಗಿದೆ ಇದು. ಹೋಗುವುದು ಬರುವುದು, ಬುದ್ಧಿಯಲ್ಲಿ ಮನೆಗೆ ಹೋಗುವ ಮತ್ತು ರಾಜ್ಯದಲ್ಲಿ ಬರುವ ಖುಷಿ ಇದೆ. ಅಂದರೆ ಪರಂಧಾಮಕ್ಕೆ ಹೋಗೋದು ಮತ್ತು ಶರೀರದಲ್ಲಿ ಬರೋದು. ಮಧುಬನ ತಮ್ಮ ಮನೆಗೆ ಬಂದಾಗ ಖುಷಿ ಇರ್ತದೆ. ಟಿಕೆಟ್ ಮಾಡಿದಾಗಿನಿಂದ ಹೋಗಬೇಕು ಎಂದು ಬುದ್ಧಿಯಲ್ಲಿ ಇರುತ್ತದೆ ಅಲ್ಲವೇ? ಮಧುಬನ ಮನೆಯ ಖುಷಿ ಇರುವಾಗ ಆತ್ಮನಿಗೆ ಮನೆಗೆ ಹೋಗುವ ಖುಷಿ ಇದೆ. ಆದರೆ ಖುಷಿಯಿಂದ ಯಾರು ಹೋಗುವರು? ಸದಾ ಈ ಬರುವ ಮತ್ತು ಹೋಗುವ ಅಭ್ಯಾಸ ಎಷ್ಟು ಇರುವುದೋ ಅವರು ಅಂತ ಹೇಳ್ತಿದ್ದಾರೆ. ಯಾರು ಈ ದೇಹದಿಂದ ಭಿನ್ನ ಆಗ್ತಕ್ಕಂಥ ಅಭ್ಯಾಸವನ್ನು, ಬರೋದು ಹೋಗೋ ಅಭ್ಯಾಸವನ್ನು, ಅಶರೀರಿ ಅಭ್ಯಾಸವನ್ನು ಮಾಡ್ತಾರೋ ಅವರೇ ಖುಷಿಯನ್ನು ಅನುಭವಿಸ್ತಾರೆ. ಯಾವಾಗ ಬೇಕೋ ಆಗ ಶರೀರ ಸ್ಥಿತಿಯಲ್ಲಿ ಸ್ಥಿತರಾಗಿ, ಯಾವಾಗ ಬೇಕೋ ಆಗ ಕರ್ಮಯೋಗಿಯಾಗಿ. ಈ ಅಭ್ಯಾಸ ಬಹಳ ಪಕ್ಕ ಆಗಬೇಕು. ತಾವು ಅಶರೀರಿಯಾಗ ಬಯಸಿ ಮತ್ತು ಶರೀರದ ಕರ್ಮದ ವ್ಯಕ್ತಿಗಳ ವೈಭವದ ಸ್ವಭಾವ ಸಂಸ್ಕಾರಗಳ ಬಂಧನ ತಮ್ಮ ಕಡೆಗೆ ಆಕರ್ಷಣೆ ಮಾಡಬಾರ್ದು. ಯಾವುದೇ ಬಂಧನ ಅಶರೀರಿಯಾಗಲು ಬಿಡುವುದಿಲ್ಲ. ಹೀಗೆ ಬಿಗಿಯಾದ ಉಡುಪನ್ನು ಧರಿಸಿದಾಗ ಸಮಯಕ್ಕೆ ಸರಿಯಾಗಿ ಕ್ಷಣದಲ್ಲಿ ಅದನ್ನು ಬಿಚ್ಚಲು ಬಯಸಿದರೆ ಆಗುವುದಿಲ್ಲ, ಎಳೆದಾಡಬೇಕಾಗುತ್ತದೆ. ಏಕೆಂದರೆ ಶರೀರಕ್ಕೆ ಅಂಟಿದೆ. ಹಾಗೆಯೇ ಯಾವುದೇ ಬಂಧನದ ಎಳೆದಾಟ ತನ್ನೆಡೆಗೆ ಸೆಳೆಯುವುದು. ಬಂಧನವು ಆತ್ಮನನ್ನು ಬಿಗಿಯಾಗಿಸುವುದು. ಆದ್ದರಿಂದ ಬಾಪ್ದಾದ ಸದಾ ಈ ಪಾಠವನ್ನು ಓದಿಸುತ್ತಾರೆ. ನಿರ್ಲಿಪ್ತ ಅರ್ಥಾತ್ ನ್ಯಾರ ಮತ್ತು ಅತಿ ಪ್ಯಾರ ಬಹಳ ಕಾಲದ ಈ ಅಭ್ಯಾಸವಿರಬೇಕು. ಜ್ಞಾನವನ್ನು ಕೇಳುವುದು, ಹೇಳುವುದು, ಸೇವೆ ಮಾಡುವುದು ಬೇರೆ ಮಾತು, ಆದರೆ ಈ ಅಭ್ಯಾಸ ಅತಿ ಅವಶ್ಯಕವಾಗಿದೆ. ನಾವು ಯೋಗವನ್ನು ಮಾಡೋದು ಅಂದರೆ ಯೋಗವನ್ನು ತಂದೆ ಜೊತೆ ಜೋಡಿಸೋದು ಬಹಳ ಮುಖ್ಯ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಗೌರವಯುತವಾಗಿ ತೇರ್ಗಡೆಯಾಗಲು ಈ ಅಭ್ಯಾಸದಲ್ಲಿ ಪಾಸಾಗುವುದು ಅತಿ ಅವಶ್ಯಕವಾಗಿದೆ. ಈ ಅಭ್ಯಾಸದ ಕಡೆಗೆ ಗಮನ ಕೊಡಲು ಡಬ್ಬಲ್ ಒತ್ತು ಕೊಡಿ. ಆಗಲೇ ಡಬ್ಬಲ್ ಲೈಟ್ ಆಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಕಿರೀಟಧಾರಿಯಾಗುವಿರಿ. ಡಬ್ಬಲ್ ಲೈಟ್ ಬಗ್ಗೆ ಒಂದು ಹೇಳಿದ್ದೀನಿ ನೋಡಿ ಯೂಟ್ಯೂಬಲ್ಲಿ. ಹಾಗೆ ಸ್ಥಿತಿಯನ್ನು ಬ್ರಾಹ್ಮಣರಾದಿರಿ, ಆ ಕರ್ಮಾತೀತ ಸ್ಥಿತಿನ ಪ್ರಾಪ್ತಿ ಮಾಡಿಕೊಂಡು ಕಿರೀಟಧಾರಿ ಆಗುವಿರಿ. ಬ್ರಾಹ್ಮಣರಾದಿರಿ, ತಂದೆಯ ಆಸ್ತಿಗೆ ಅಧಿಕಾರಿಯಾದಿರಿ, ಈಶ್ವರೀಯ ವಿದ್ಯಾರ್ಥಿಯಾದಿರಿ, ಜ್ಞಾನೇತು ಆತ್ಮ ಆದ್ರಿ, ವಿಶ್ವದ ಸೇವಾದಾರಿಯಾದ್ರಿ. ಈ ಭಾಗ್ಯವನ್ನು ಪಡೆದಿರಿ. ಆದರೆ ಈ ಗೌರವಯುತವಾಗಿ ತೇರ್ಗಡೆಯಾಗಲು, ಕರ್ಮಾತೀತ ಸ್ಥಿತಿಯ ಸಮೀಪ ಹೋಗಲು ಬ್ರಹ್ಮ ತಂದೆಯ ಸಮಾನ ನ್ಯಾರ ಅಶರೀರಿಯಾಗುವ ಅಭ್ಯಾಸದ ಬಗೆಗೆ ವಿಶೇಷ ಗಮನ ಕೊಡಿ. ಬ್ರಹ್ಮ ತಂದೆಯು ಹೇಗೆ ಸಾಕಾರ ಜೀವನದಲ್ಲಿ ಕರ್ಮಾತೀತರಾಗುವ ಮೊದಲು ನ್ಯಾರ ಮತ್ತು ಪ್ಯಾರ ಆಗುವ ಅಭ್ಯಾಸವನ್ನು ಪ್ರತ್ಯಕ್ಷ ಅನುಭವ ಮಾಡಿಸಿದರು. ಎಲ್ಲ ಮಕ್ಕಳು ಯಾವ ಅನುಭವವನ್ನು ಹೇಳುತ್ತೀರಿ? ಕೇಳುತ್ತಾ ನ್ಯಾರ
ಕೆಲಸ ಮಾಡುತ್ತಾ ನ್ಯಾರ, ಮಾತನಾಡುತ್ತಾ ನ್ಯಾರ ಆಗಿರುತ್ತಿದ್ದರು. ಸೇವೆಯನ್ನು ಅಥವಾ ಯಾವುದೇ ಕರ್ಮವನ್ನು ಬಿಡಲಿಲ್ಲ. ಆದರೆ ನ್ಯಾರ ಆಗಿ ಕೊನೆಯ ದಿನವೂ ಮಕ್ಕಳ ಸೇವೆಯನ್ನು ಸಮಾಪ್ತಿ ಮಾಡಿದರು. ಅರ್ಥ ಆಯ್ತಾ? ಕರ್ಮಾತೀತ ಸ್ಥಿತಿ ಸಮೀಪ ಹೋಗಲು ಬ್ರಹ್ಮ ತಂದೆ ಏನು ಮಾಡಿದರು ಅಂದರೆ ಅಭ್ಯಾಸ ಶರೀರಿ ಆಗೋದ್ರ ಕಡೆ ಗಮನ ಕೊಡೋದು. ನ್ಯಾರ ತನ್ನ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆಯನ್ನು ಸಹಜ ಅನುಭವ ಮಾಡಿಸ್ತದೆ. ಅಂದರೆ ದೇಹದಿಂದ ಭಿನ್ನ ಆಗೋದು. ಮಾಡಿ ನೋಡಿ. 1 ಗಂಟೆ ಯಾರಿಗಾದರೂ ತಿಳಿಸಿಕೊಡುವ ಪರಿಶ್ರಮ ಮಾಡಿ ನೋಡಿ. ಅಂದರೆ ಈ ದೇಹದಿಂದ ಭಿನ್ನ ಆಗುವಂತಹ ಪರಿಶ್ರಮವನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅದರ ಅಂತರದಲ್ಲಿ 15 ನಿಮಿಷ ಹೇಳ್ತಾ ಇರಬೇಕು. ಅದನ್ನು ಹೇಳಬೇಕು, ಯಾವ ರೀತಿ ದೇಹದಿಂದ ಭಿನ್ನ ಆಗಬೇಕು ಅನ್ನೋದು. ಮತ್ತು ಈ ನ್ಯಾರತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಬೇರೆ ಆತ್ಮನಿಗೂ ನ್ಯಾರತನದ ಸ್ಥಿತಿಯ ವೈಬ್ರೇಷನನ್ನು ನಾವು ಕೊಡಬೇಕು. ಆ ವೈಬ್ರೇಷನ್ ಕೊಡಬೇಕು ಅಂದರೆ ಫಸ್ಟ್ ನಮ್ಮಲ್ಲಿ ಅಷ್ಟು ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕಲ್ವ. 1 ಗಂಟೆಯಲ್ಲಿ ಸಿಗುವ ಸಫಲತೆ 15 ನಿಮಿಷದಲ್ಲಿ ಆಗ ಸಿಕ್ಬಿಡುತ್ತೆ ನಮಗೆ ಅಂತ ಹೇಳ್ತಾ ಇರೋದು ತಂದೆಯಲ್ಲಿ. ಇದೇ ಅಭ್ಯಾಸ ಬ್ರಹ್ಮ ತಂದೆಯು ಮಾಡಿ ತೋರಿಸಿದ್ರು. ಅದರಿಂದ ಏನು ಮಾಡಬೇಕಂತ ಕೇಳಿದ್ರ, ಮೊದಲು ಟೀಚರ್ಸ್ ನಿಮಿತ್ತರಾಗಿದ್ದಾರೆ, ಫಾಲೋ ಫಾದರ್ ಮಾಡುವಿರಲ್ಲವೇ. ಸೇವೆಯ ವಿಸ್ತಾರವನ್ನು ಎಷ್ಟೇ ಮಾಡಿ, ಆದರೆ ವಿಸ್ತಾರದಲ್ಲಿ ಹೋಗುವಾಗ ಸಾರ ಸ್ಥಿತಿಯ ಅಭ್ಯಾಸ ಕಡಿಮೆ ಆಗಬಾರ್ದು. ಅಂದರೆ ಸೇವೆಯನ್ನು ಮಾಡ್ತೀವಿ, ಅದು ವಿಸ್ತಾರ. ನಾವೇನು ಬಾಹ್ಯ ರೂಪದಲ್ಲಿ ಸೇವೆ ಮಾಡ್ತೀವಿ ತನು ಮನಧನದಿಂದ, ಅದು ವಿಸ್ತಾರ ಆಗಿದೆ. ಆದರೆ ಸಾರ ಏನಪ್ಪ ಅಂದರೆ ಇಲ್ಲಿ ಬರೋದು ಮತ್ತು ಹೋಗೋದು, ಈ ದೇಹಕ್ಕೆ ಬರೋದು ಹೋಗೋದು. ಸಾರ ಅಂದರೆ ಏನು? ಬಿಂದು ರೂಪ. ಬಿಂದು ರೂಪ ತಂದೆಯನ್ನು ನಾವು ಬಿಂದು ರೂಪ, ಆತ್ಮ ಬಿಂದು, ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದೀವಿ ಅಂತ ಹೇಳಿ ನೆನೋದು. ತಂದೆಯ ಮನೆಗೆ ಹೋಗಬೇಕು ಮತ್ತು ಈ ಮನೆಗೆ ಪಾರ್ಟ್ ಮಾಡೋಕ್ಕೆ ಬರೋದು. ಈ ಸಾರವನ್ನು ಮರಿಬಾರ್ದು ಅಂತ ತಂದೆ ಹೇಳ್ತಿದ್ದಾರೆ. ತಿನ್ನಿರಿ, ಕುಡಿಯಿರಿ, ಸೇವೆ ಮಾಡಿ, ಆದರೆ ನ್ಯಾರತನವನ್ನು ಮರಿಬೇಡಿ. ವಾಣಿಯಿಂದಲೂ ಎಲ್ಲಿಯವರೆಗೆ ಸೇವೆ ಮಾಡುವಿರಿ, ಎಷ್ಟು ಮಾಡುವಿರಿ. ಈಗಂತೂ ವೈಬ್ರೇಷನ್, ಅಶರೀರಿ ಸ್ಥಿತಿಯ ನ್ಯಾರ ಮತ್ತು ಪ್ಯಾರಾತನದ ಶಕ್ತಿಶಾಲಿ ವೈಬ್ರೇಷನ್ ವಾಯುಮಂಡಲದಲ್ಲಿ ಹರಡಿಸಿ ಸೇವೆಯ ತೀವ್ರಗತಿಯ ಸಾಧನವೂ ಇದೇ ಆಗಿದೆ. ಸೇವೆಯ ತೀವ್ರಗತಿಯ ಸಾಧನವೂ ಇದೇ ಆಗಿದೆ. ಬೇರೆಯವರ ಸೇವೆ ಮಾಡುವ ಮೊದಲು ಸ್ವಯಂ ಈ ವಿಧಿಯಲ್ಲಿ ಸಂಪನ್ನರಾದರೆ ಆಗ ಸೇವೆಯ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ. ಆಗ ವಾಣಿಯಲ್ಲಿ ಬರುವುದು ಸಹಜವಾಗಿದೆ ಮತ್ತು ಹೃದಯಪೂರ್ವಕವಾಗಿ ಸಹ ಮಾಡುತ್ತೀರಿ, ಏಕೆಂದರೆ ಅಭ್ಯಾಸವು ಪಕ್ಕಾ ಆಗಿದೆ. ಹೀಗೆ ಅಭ್ಯಾಸವು ನೈಜವಾಗುವುದು. ಅದು ಮನುಷ್ಯ ಆತ್ಮಗಳ ಸ್ವಭಾವವಾಗಿರಬಹುದು ಅಥವಾ ಪ್ರಕೃತಿ ಅಂದರೆ ನೇಚರ್, ಅದು ನೇಚರ್ ಕೂಡ ಆಗಿರಬಹುದು. ಈ ನೈಜ ಅಭ್ಯಾಸವೇ ಸ್ವಭಾವವನ್ನು ಬದಲಾಯಿಸ್ತದೆ. ತಿಳಿಯಿತೆ, ಈ ಕಠಿಣ ಎನಿಸೋದಿಲ್ಲ. ಅಂದರೆ ಅಭ್ಯಾಸ ಮಾಡಬೇಕು ನಾವು ಅಶರೀರಿ ಆಗೋದು, ಅದು ಆಮೇಲೆ ಸಹಜ ಆಗಿಬಿಡ್ತದೆ ಅಂತ ಹೇಳ್ತಾ ಇರೋದು ತಂದೆ. ಅತಿ ದೊಡ್ಡ ತಂದೆಯ ಮಕ್ಕಳಾಗಿದ್ದೀರಿ ಮತ್ತು ಅತಿ ದೊಡ್ಡ ಪ್ರಾಪ್ತಿಯ ಅಧಿಕಾರಿಯಾಗಿದ್ದೀರಿ. ಆದ್ದರಿಂದ ಇದು ದೊಡ್ಡ ಮಾತೇನಲ್ಲ. ಗಮನ ಕೊಡುವುದು ಬರುತ್ತದೆಯಲ್ಲವೇ ಅಥವಾ ಒತ್ತಡ ಇಟ್ಟುಕೊಳ್ಳುವುದು ಬರುತ್ತದೆಯೇ? ನೈಜ ಸಂಸ್ಕಾರಗಳು ಗಮನ ಕೊಡುವಂಥದ್ದಾಗಿದೆ. ಅಂದರೆ ಟೆನ್ಷನ್ ಇಟ್ಟುಕೊಳ್ಳುವುದು ಬರುವಾಗ ಗಮನ ಇಟ್ಟುಕೊಳ್ಳುವುದು ಯಾವ ದೊಡ್ಡ ಮಾತಾಗಿದ್ರೆ, ಯಾವುದಾದ್ರೂ ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೋತೀವಿ, ಅದೇ ಗಮನ ಇಟ್ಕೊಳೋದಾದರೆ ಅದೇನು ದೊಡ್ಡ ಮಾತು. ಒಂದು ವಿಷಯದ ಬಗ್ಗೆ ಟೆನ್ಷನ್ನೇ ಮಾಡ್ಕೋತೀವಿ ಅನ್ಬೇಕಾದ್ರೆ ಇನ್ನು ಗಮನ ಕೊಡೋದೇನು, ಅದೇನು ದೊಡ್ಡ ಮಾತಲ್ಲ ಅಂತ ಹೇಳ್ತಿದ್ದಾರೆ. ಒತ್ತಡ ಇಟ್ಟುಕೊಳ್ಳುವ ಅಭ್ಯಾಸ ಯಾದಿರಿಯಲ್ಲವೇ. ಗಮನ ಕೊಡುವ ಒತ್ತಡವನ್ನು ಇಟ್ಟುಕೊಳ್ಳಬೇಡಿ. ಅಂದರೆ ಅದ್ರ ಕಡೆ ಗಮನ ಕೊಡಬೇಕು ನಾವು, ಅದನ್ನ ಒತ್ತಡ ಇಟ್ಕೋಬಾರ್ದು. ಅಂದರೆ ಅಶರೀರಿ ಆಗೋ ಅಭ್ಯಾಸ ಮಾಡಬೇಕು ನಾವು ಅಂತ ಅನ್ಕೊತಾನೆ ಇರೋದು, ಅದನ್ನು ಬಿಡ್ತಾನೇ ಇರೋದು. ಆಗ ಅದು ಅದ್ರದ್ದು ಒತ್ತಡ ಒಂದೇ ಇಟ್ಕೊಂಡಿರ್ತೀರ, ಆದರೆ ಅದರ ಅಭ್ಯಾಸಿ ನೀವು ಆಗೋದೇ ಇಲ್ಲ, ಅದನ್ನು ನೀವು ಮಾಡೋದೇ ಇಲ್ಲ. ಅಭ್ಯಾಸಿ ಅಲ್ಲ, ಪರಿಪೂರ್ಣ ಆಗಬೇಕು ನಾವಿಲ್ಲಿ. ಅಭ್ಯಾಸಿ ಆಗಬಾರ್ದು. ಆ ಅಭ್ಯಾಸವನ್ನು ಪೂರ್ತಿ ಆದಮೇಲೆ ನಾವು ಪರಿಪೂರ್ಣರಾಗ್ತೀವಿ ಅಲ್ವಾ. ಅದನ್ನೇ ಇಲ್ಲಿ ತಂದೆ ಹೇಳ್ತಾ ಇರೋದು. ಗಮನ ಕೊಡೋದ್ರು ಒತ್ತಡ ಇಟ್ಕೋಬೇಡ್ರಿ, ಅದನ್ನು ಅಭ್ಯಾಸ ಪೂರ್ತಿ ಮಾಡಿ ಪುರುಷೋತ್ತಮರಾಗಿ ಅಂತ ಹೇಳಿ. ಆದರೆ ಸ್ವಾಭಾವಿಕ ಗಮನ ಆಗಿರಲಿ, ಅದು ಸ್ವಾಭಾವಿಕವಾಗಿರಬೇಕು ಗಮನ. ಅಂದರೆ ಅದು ನಾವು ಸಹಜವಾಗಿ ಮಾಡ್ತೀವಿ, ಬರೋದು ಹೋಗೋದು ನಮಗೆ ಸಹಜ ಆಗಿದೆ ಈ ದೇಹದಲ್ಲಿ. ಅಂದರೆ ನ್ಯಾರ ಮತ್ತು ಈ ದೇಹದಿಂದ ಭಿನ್ನ ಆಗೋದು ಸರಿಯಾಗಿ ನಮಗೇನು ಅದು ಅಷ್ಟೊಂದು ಕಠಿಣ ಪರಿಶ್ರಮ ಅನಿಸೋದಿಲ್ಲ ಅನ್ನೋ ರೀತಿ ಇರಬೇಕು. ಕೆಲವರು ಹೀಗೆಯೂ ಮಾಡ್ತಾರೆ, ಟೆನ್ಷನ್ನಲ್ಲಿ ಬದಲಾಯಿಸ್ತಾರೆ. ಆದ್ದರಿಂದ ಆಗ್ತದೆ. ಅಟೆನ್ಷನನ್ನು ಅಟೆನ್ಷನ್ ರೂಪದಲ್ಲಿನೇ ತಗೋಬೇಕು, ಅದನ್ನು ಟೆನ್ಷನ್ ಮಾಡ್ಕೋಬಾರ್ದು. ಬದಲಾಯಿಸ್ಬಿಡಿ. ಆತ್ಮನ ಮೂಲ ಅಭ್ಯಾಸವು ನ್ಯಾರ ಆಗುವುದಾಗಿದೆ, ನ್ಯಾರ ಆಗಿತ್ತು, ನ್ಯಾರ ಆಗಿದೆ, ಮತ್ತೆ ನ್ಯಾರ ಆಗುವುದು. ಕೇವಲ ಮೋಹವು ನ್ಯಾರ ಆಗಲು ಬಿಡುವುದಿಲ್ಲ. ಹಾಗೆಯೂ ಆತ್ಮನ ಮೂಲ ಸ್ವಭಾವ ಶರೀರದಿಂದ ನ್ಯಾರ ಆಗುವುದಾಗಿದೆ, ಬೇರೆಯಾಗಿದೆ. ಶರೀರ ಆತ್ಮವಲ್ಲ, ಆತ್ಮ ಶರೀರವಲ್ಲ. ಆದ್ದರಿಂದ ನ್ಯಾರ ಆದಿರಲ್ಲವೇ.
ಕೇವಲ 63 ಜನ್ಮಗಳಿಂದ ಮೋಹದ ಅಭ್ಯಾಸವಾಗಿದೆ. ಮೂಲವೇ ಆಗಿದೆ, ಒರಿಜಿನಲ್ ಮೂಲವೇ ಆಗಿದೆ ಅಲ್ವಾ. ಒರಿಜಿನಲ್ ಏನು? ಆತ್ಮಸ್ಥಿತಿ ನಮ್ಮದು ಮೂಲ ಸ್ಥಿತಿ ಅಲ್ವಾ. ಡಬ್ಬಲ್ ವಿದೇಶಿಗಳ ಜೊತೆಗೆ ಏನು ಹೇಳ್ತಿದ್ದಾರೆ ತಂದೆ? ಹೊಸ ವರ್ಷವನ್ನು ಆಚರಿಸಲು ಬಹಳ ಜನ ಬಂದಿದ್ದಾರೆ. ಅತಿಥಿಯಾಗಿ ಬಂದಿದ್ದೀರೋ ಅಥವಾ ಮಕ್ಕಳಾಗಿ ಬಂದಿದ್ದೀರೋ? ತಮ್ಮದು ಏನಿಸುತ್ತದೆ ಅಲ್ಲವೇ? ಬಾಪ್ದಾದ ಸಹ ಮಕ್ಕಳಿಗೆ ತಮ್ಮ ಮನೆಯಲ್ಲಿ ನೋಡಿ ಹರ್ಷಿತರಾಗ್ತಾರೆ. ಮಕ್ಕಳನ್ನು ನೋಡಿ ಮಕ್ಕಳು ಸದಾ ಮನೆಯ ಶೃಂಗಾರ ಆಗಿದ್ದಾರೆ. ಮಕ್ಕಳಿಂದ ಮಧುಬನವು ಶೃಂಗರಿಸಲ್ಪಡ್ತದೆ. ಆದ್ದರಿಂದ ಬಾಪ್ದಾದ ತಮ್ಮ ಮನೆಯ ಶೃಂಗಾರವನ್ನು ನೋಡಿ ಖುಷಿಯಾಗುತ್ತಾರೆ. ಭಾರತವಾಸಿಯಾಗಿರಲಿ ವಿದೇಶಿಯಾಗಿರಲಿ ಇಬ್ಬರೂ ಮನೆಯ ಶೃಂಗಾರವಾಗಿದ್ದಾರೆ. ಬಾಪ್ದಾದ ಬರುವ ಮತ್ತು ಹೋಗುವ ಶುಭಾಶಯವನ್ನು ಕೊಡುತ್ತಾರೆ. ಇಲ್ಲಿ ಬರುವುದು ಮತ್ತು ಹೋಗುವುದು ಎರಡು ಚೆನ್ನಾಗಿದೆ, ವಿದಾಯವಲ್ಲ. ಶುಭಾಶಯಗಳು, ಅಭಿನಂದನೆಗಳು. ಹೋಗುವಾಗ ಸೇವೆಗೆ ಶುಭಾಶಯಗಳು ಮತ್ತು ಬಂದಾಗ ಮಿಲನದ ಅಭಿನಂದನೆಗಳು. ಎರಡರ ಶುಭಾಶಯಗಳು ಒಳ್ಳೆಯದು. ಸರ್ವದೇಶ ಮತ್ತು ಸರ್ವ ಅಧಿಕಾರಿ ಮಕ್ಕಳಿಗೆ ಸದಾ ಜ್ಞಾನ ನೆನಪಿನ ಸಾರದಲ್ಲಿ ಶ್ರೇಷ್ಠ ಆತ್ಮಗಳಿಗೆ ಸದಾ ಬರುವುದು ಮತ್ತು ಹೋಗುವುದು. ಈ ಸ್ಮೃತಿಯಿಂದ ಸಂಪನ್ನ ಮಾಡಿಕೊಳ್ಳುವ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯನ್ನು ಫಾಲೋ ಮಾಡುವಂತಹ ಕರ್ಮಾತೀತ ಸ್ಥಿತಿಯ ಸಮೀಪ ತಲುಪಿರುವ ಯೋಗಿ ಆತ್ಮಗಳಿಗೆ ಸದಾ ತಮ್ಮತನದ ಅನುಭವ ಮತ್ತು ಅಧಿಕಾರದ ಖುಷಿಯಲ್ಲಿರುವ ಕುಶಮಿಜಾಜ ಮಕ್ಕಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.